ಈಗಾಗಲೇ ಬೆಳಗಾವಿಯಲ್ಲಿ ಅತಿ ಇಂಗ್ಲೀಷುಗಳು ಹೆಚ್ಚಾಗತ್ತವು. ಇದು 60% ಕಡ್ಡಾಯ ಆಗಬೇಕಂತಲೇ ಹೇಳಿ ನಮ್ಮ ಕನ್ನಡಿಗರ ಬೇಡಿಕೆ ಇತ್ತು. ಆ ಬೇಡಿಕೆಯಲ್ಲಿ ಕರ್ನಾಟಕ ಸರ್ಕಾರ 60% ಕನ್ನಡ ಆಗಬೇಕಂತಲೇ ಹೇಳಿ ಮತ್ತು ಇನ್ನು ಉಳಿದ ಭಾಷೆಯಲ್ಲಿ ಹಾಕೊಳ್ಳಿ ಅಂತ ಹೇಳಿ ನಾವು ಅವರಿಗೆ ಹೇಳಿದೆವು. ಆದರೂ ಈ ರಾಜಕೀಯ ಒತ್ತಡ ಹಾಕಿತ್ತು ಏನೋ ಅವರು ಮಹಾನಗರ ಪಾಲಿಕೆಯವರಿಗೆ ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ನಮ್ಮ ಸಂಬಂಧಪಟ್ಟ ನಮ್ಮ ಕರ್ನಾಟಕ ರಕ್ಷಣಾ ಟೈಗರ್ಸ್ ಪದಾಧಿಕಾರಿಗಳು ಆಗಿರ್ಬೋದು, ಎಲ್ಲ ಅಧ್ಯಕ್ಷರು ಆಗಿರ್ಬೋದು, ಅವರು ನಮಗೆ ಹೇಳಿಕೆ ಕೊಟ್ಟ ನಂತರ ಕರ್ನಾಟಕ ರಕ್ಷಣಾ ಟೈಗರ್ಸ್ ಸಂಘಟನೆ ಜಿಲ್ಲಾ ಅಧ್ಯಕ್ಷರು ಬಾಳಪ್ಪ ಗುಡಿಯನಟ್ಟಿ ಜಾಗ ಮೇಲೆ ಬಂದು ಚೆನ್ನಮ್ಮ ಮೂರ್ತಿಯಲ್ಲಿ ಇರೋದು ತಗೊಂಡು ಅಲ್ಲಿಯೂ ಕೂಡ ಇಂಗ್ಲಿಷ್ 100% ಇಂಗ್ಲಿಷ್ ಇದೆ. ಅದು 60% ಕನ್ನಡ ಇರೋದಿಲ್ಲ. ಅದಕ್ಕಾಗಿ 60% ಕನ್ನಡ ಇರಬೇಕಂತ ಹೇಳಿ ಮತ್ತು ಇಂಗ್ಲಿಷ್ 40% ಇರಬೇಕಂತ ಹೇಳಿ ನಾವು ಅಲ್ಲಿ ಕೂಡ ಅವ್ರನ್ನ ತೆಗಿಲಾಕ ಮಹಾನಗರ ಪಾಲಿಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ದು ಅವರು ಬಂದು ಇವತ್ತು ರಾತ್ರಿ 6 ಗಂಟೆ ಒಳಗೂ ಅವರು ತೆಗಿತಾನಂತ ಹೇಳಿ ನಮ್ಮ ಕನ್ನಡಿಗರ ಭರವಸೆ ಕೊಟ್ಟಾರ. ಮತ್ತು ಈಗಾಗಲೇ ನಮ್ಮ ಸದಾಶಿವನಗರ ರಸ್ತೆಯಲ್ಲಿ ಇರೋದು ಮತ್ತೊಂದು ಬ್ಯಾನರ್ ನಮ್ಮ ಕಣ್ಣಿಗೆ ಬಂತು. ಆ ಕಣ್ಣಿಗೆ ಬಂದ ನಂತರ ಅದನ್ನು ನಾವು ಮಹಾನಗರ ಪಾಲಿಕೆಯವರಿಗೆ ಹೇಳಿದೆವು. ಅವ್ರ ಸಂಬಂಧಪಟ್ಟ ಅಧಿಕಾರಿಗಳು ಬಂದರು, ಸಂಬಂಧಪಟ್ಟ ಮೊದಲ ಆಯುಕ್ತರಿಗೂ ಹೇಳಿದೆವು, ಅವರು ಕೂಡ ಬಂದರು. ಮತ್ತು ಈಗೆಲ್ಲ ಬಂದಿದ್ರು ಅವ್ರು ಯಾವ ರೀತಿ ತೆಗಿತಾರೆ ಬೆಳಗಾವಿ ಕನ್ನಡಿಗರು ನೋಡೋಣ ಅಂತ ಹೇಳಿ ನಾವು ನಿಂತವು. ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ತೇವೆ. ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಬಂದರು, ಅವರು ಕೂಡ ನಮಗೆ ಅವರಿಗೂ ಕೂಡ ಧನ್ಯವಾದ ಹೇಳ್ತೇವೆ. ಯಾಕಂದ್ರೆ ಕನ್ನಡಿಗರು ಗೊತ್ತಾದಂಗ ಅವರಿಗೆ ಗೊತ್ತಾಗಿಲ್ಲ ಅಂತಲೇ ಹೇಳಿಕೆ ಕೊಟ್ಟರು. ಯಾಕಂದ್ರೆ ನಮ್ಗೆ ಯಾರಿಗೂ ಕೇಳಿಲ್ಲ, ಅವರು ಪರ್ಮಿಷನ್ ತಗೊಂಡಿಲ್ಲ ಅಂತಲೇ ಹೇಳಿಕೆ ಕೊಟ್ಟರು. ಅದು ಯಾವ ರೀತಿ ಏನಾಗಿತ್ತು ನಮ್ಗೆ ಗೊತ್ತಿಲ್ಲ. ಬೆಳಗಾವಿ ಕನ್ನಡಿಗರು ಹೇಳಿದರು. ಆ ಕಾರಣಕ್ಕಾಗಿ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಬಂದರು. ಈಗ ಅದನ್ನ ರದ್ದುಪಡಿಸಲಾಗಿದೆ. ಅದನ್ನು ದಯವಿಟ್ಟು ಎಲ್ಲ ಬೆಳಗಾವಿ ಕನ್ನಡಿಗರು ನೋಡಬೇಕು. ಹಾಗೂ ಬೆಳಗಾವಿದಾಗ ಇಂಗ್ಲಿಷ್ ಬೋರ್ಡ್ಗಳು ಜಾಸ್ತಿ ಆಗತ್ತವು. ಅದನ್ನು ರದ್ದುಪಡಿಸಬೇಕು. ರದ್ದುಪಡಿಸಲಿಲ್ಲ ಅಂದ್ರೆ ಮಹಾನಗರ ಪಾಲಿಕೆ ನಾವು ಮುತ್ತಿಗೆ ಹಾಕೋ ಕೆಲಸ ನಾವು ಕರ್ನಾಟಕ ರಕ್ಷಣಾ ಟೈಗರ್ ವತಿಯಿಂದ ಮಾಡಬೇಕಾಗ್ತೈತಿ. ಹಾಗೂ ಗಡಿ ಭಾಗದಲ್ಲಿ ಪ್ರತಿಯೊಂದು ಇಂಗ್ಲಿಷ್ಗಳು ಆಗತ್ತವು, ಅದನ್ನು ಕೂಡ ಬಂದ್ ಮಾಡಬೇಕಾಗಿ ನಮ್ಮಲ್ಲಿ ವಿನಂತಿ. ಟೈಗರ್ ವತಿಯಿಂದ ಬೆಳಗಾವಿ ಜಿಲ್ಲಾ ಕಮಿಟಿ ವತಿಯಿಂದ ನಾವು ಇವತ್ತ ಚೆನ್ನಮ್ಮ ಸರ್ಕಲ್ ಇರೋದಲ್ಲಿ ಬ್ಯಾನರ್ ನೋಡಿದ್ವು. ಈ ಬ್ಯಾನರು 60% ಕಡ್ಡಾಯ ಆಗ್ಬೇಕಂತ ಹೇಳಿ ಗೌರ್ಮೆಂಟ್ ಸರ್ಕಾರ ಆದೇಶ ಐತಿ. ಇದು ಆದೇಶ ಪ್ರಕಾರ ಇದು 60% ಕನ್ನಡ ಇಲ್ಲ. ಆ ಕಾರಣಕ್ಕಾಗಿ ನಾವು ಸಂಬಂಧಪಟ್ಟ ಅಧಿಕಾರಿಗೆ ಮಹಾನಗರ ಪಾಲಿಕೆ ಅವರ ಸಿಬ್ಬಂದಿಗಳಿಗೆ ಹೇಳಿದ್ದು. ಅವ್ರ ಸಿಬ್ಬಂದಿಗಳು ಬಂದು ಅವರು ಬ್ಯಾನರ್ ನೋಡಿದರು. ಅವರು ಮತ್ತೆ ರಿಮೂವ್ ಮಾಡ್ತಾನಂತ ಹೇಳಿದರು. ಅವ್ರು ತೆಗೆದ ಅವ್ರು 60% ಕನ್ನಡ ಹಾಕ್ತವು, ಉಳಿದ % ಇನ್ನು ಭಾಷೆ ಒಳಗೆ ಹಾಕ್ತಾನಂತ ಹೇಳಿದರು. ಅವರಿಗೂ ಕೂಡ ಧನ್ಯವಾದ ಹೇಳ್ತವು. ಯಾಕಪ್ಪ ಅಂದ್ರೆ ಇದು ಬೆಳಗಾವಿಯಲ್ಲಿ ಪದೇ ಈ ಕೆಚ್ಚಾಗ ಐತಿ. ಯಾಕಂತ ಗೊತ್ತಾಗವಲ್ಲ. ಇದು ಪ್ರಭಾಕರ್ ಕೋರಿವರ್ದು ಅದು ಕೇಳಿ ಐತಿ. ಅವ್ರು ಕೇಳಿ ಕಡೆ ಹಾಕೋಲಿ, ಅವ್ರ ಜಾಗ ಮೇಲೆ ಹಾಕೋಲಿ. ಆದ್ರೆ ಬೆಳಗಾವಿದಾಗ ಇದು ಅವ್ರದಂತ ಬೆಳಗಾವಿ ಅಂತ ತಿಳ್ಕೊಂಡ್ರೆ ನೀವು ಗೊತ್ತಿಲ್ಲ. ಏನ ರಾಜಕೀಯ ಒತ್ತಡ ಇತ್ತು ಅವರಿಗೆ, ಏನ ರಾಜಕೀಯವರ ಹಾಕನ್ನೋದು ಏನೋ ಗೊತ್ತಿಲ್ಲ. ಇದು ದಯವಿಟ್ಟು ಇದು 60% ಕನ್ನಡ ಆಗಬೇಕು. ಮತ್ತು ಇನ್ನು ಉಳಿದ ಭಾಷೆ ಹಾಕೊಳ್ಳಿ, ಅವ್ರಿಗೆ ಬ್ಯಾಡ ಅನ್ನೋದಿಲ್ಲ, ಜನರ ಹಾಕೋರಕ್ಕೆ ಬ್ಯಾಡ ಅನ್ನೋದಿಲ್ಲ. ಅದಕ್ಕಾಗಿ ನಮಗೆ ಇವತ್ತು ಬೆಳಗಾವಿಯಲ್ಲಿ 60% ಕಡ್ಡಾಯ ಆಗ್ಬೇಕಂತ ನಾವು ಕನ್ನಡಿಗರ ಒಂದು ಆಸೆ ಐತಿ. ಆ ಗೌರ್ಮೆಂಟ್ ಸರ್ಕಾರವು ಅದು ಆಸೆ ನಿರ್ಣಯಿಸೈತಿ. ಆ ಪ್ರಕಾರ ಕನ್ನಡ 60% ಆಗ್ಬೇಕಂತಲೇ ಹೇಳಿ ಇವತ್ತು ಬಾಳಪ್ಪ ಗುಡಿಗನಟ್ಟಿ ವತಿಯಿಂದ ಹಾಗೂ ಕರ್ನಾಟಕ ರಕ್ಷಣಾ ಟೈಗರ್ಸ್ ಪದಾಧಿಕಾರಿಗಳಿಂದ ಇವತ್ತು ಅದನ್ನು ತೆಗಿಯಾಕ ಮಹಾನಗರ ಪಾಲಿಕೆ ನಾವು ಹೇಳಿದೆವು. ಅವರು ಕೂಡ ಬಂದರು. ಅವ್ರನ್ನೂ ಕೂಡ ಕೇಳಿ ಮಾತಾಡ್ಸೋಣ. ಈಗ ಪರ್ಮಿಷನ್ ಇಲ್ಲದೆ ಇದನ್ನು ಬ್ಯಾನರ್ ಹಾಕಿದಾರಂತಲೇ ಹಿಂಗೆ ಹೇಳಿಕೆ ಬರ್ತಾರೆ ನಮಗ. ಅದಕ್ಕೂ ಅವ್ರನ್ನೂ ಒಂದು ಸ್ವಲ್ಪ ಕೇಳೋಣ ಅಂತ ತಮ್ಮಲ್ಲಿ ಹೇಳ್ತಾರೆ. ಸರ್ ಇದು ನಮ್ದು ತಗೋರಪ್ಪ. ಈ ಸರ್ ಇದನ್ನು ನೀವು ನಾವು ಕನ್ನಡಿಗರು ಏನಂತ ತಗೋತೀರ, ಇವರು ಪರ್ಮಿಷನ್ ತಗೊಂಡ ನಂತರ ಇವ್ರ ಹಾಕ್ಯಾರೋ ನಿಮ್ಗೆ ನೀವು ಮಾನವತೆ 60% ಗೌರ್ಮೆಂಟ್ ಸರ್ಕಾರ ಮಾನವತೆ ಕೊಟ್ಟದೈತಿ, ನಿಮಗಾದ್ರೂ ಗೊತ್ತೈತಿ. ಅದು 60% ನೀವು ಹೇಳ್ದಂಗ ಅವ್ರು ಹಾಕ್ಯಾರೋ, ನೀವು ಹೇಳು ಅವ್ರು ಹಾಕ್ಯಾರೋ ಗೊತ್ತಿಲ್ಲ. ಪ್ರಶ್ನೆಗಳು ಬರೋದು ಈ ಗಮನಕ್ಕೂ ನಮ್ಮ ಗಮನಕ್ಕಂತೂ ಬಂದಿರ್ತಾರೆ. ಅವ್ರು ಹಾಕೊಂಡಿದ್ದಾರೆ. ಬಟ್ ಈಗ ನಮ್ಮ ಗಮನಕ್ಕೆ ಬಂದಿರ್ತಾರೆ. ಆ ಸಂಬಂಧಪಟ್ಟ ಅವ್ರಿಗೂ ಎಲ್ಲರೂ ತಿಳಿಸಿದೆ. ಅಲ್ಲ ಅದಕ್ಕೆ ಇದು ಸಾಯಂಕಾಲವರೆಗೂ ಬಂದ ಅದ ರಿಮೂವ್ ಮಾಡ್ತಾರೆ. ನಿಮಗೂ ಧನ್ಯವಾದ. ಯಾಕಂದ್ರೆ